ಲೋಕಸಭಾ ಚುನಾವಣೆಗೆ ಸುಮಾರು 20 ದಿವಸ ಕಳೀತಾ ಬಂತು. ನಾವು ಮೊದಲೇ ಕೆಲಸ ಮಾಡಬೇಕಾಗಿತ್ತು. ಸುಧಾಕರ್ ಅವರು ಕೂಡ ಬಿಸಿ ಇರೋದ್ರಿಂದ ಇವತ್ತು JDS ಮತ್ತು BJP ಎಲ್ಲ ಕಾರ್ಯಕರ್ತರು ಕರೆದು ಅವ್ರಿಗೆ ಗಾರ್ಲೇನ್ ಮಾಡೋದ್ರ ಮುಖಾಂತರ ಎಲ್ಲರೂ ಕೂಡ ಅಭಿನಂದನೆ ಸಲ್ಲಿಸ್ತಾರೆ. ನಾವು ಅವ್ರನ್ನ ಅತಿ ಹೆಚ್ಚಿನ ಮತ ಅಂತರದಿಂದ ನಿಮಗೆ ತಾಲೂಕಲ್ಲಿ ಮತಗಳನ್ನ ಕೊಡ್ತೀವಿ ಅಂತ ನಾವು ಕೂಡ ಧೈರ್ಯ ತುಂಬ ಕಳಿಸಿದ್ದು. ಅದೇ ರೀತಿ ಚುನಾವಣೆ ಕೂಡ ಆಗೈತೆ. ಎಲ್ರಿಗೂ ಬಂದಿಲ್ಲವರು ಅಭಿನಂದನೆ ಸಲ್ಲಿಸೋ ಮುಖಾಂತರ ಕಾರ್ಯಕರ್ತರಿಗೆ ಮತ್ತು ಹಗಲಿರುಳು ಯಾರು ಶ್ರಮ ಹಾಕಿದ್ರು ಅಂಥವ್ರಿಗೆಲ್ಲರೂ ಕೂಡ ಒಂದು ಥ್ಯಾಂಕ್ಸ್ ವಂದನೆಗಳನ್ನ ಅಭಿನಂದನೆಗಳನ್ನ ಹೇಳೋರೆ. ಅವರು ಕೂಡ ಅಭಿನಂದನೆ ಸಲ್ಲಿಸೋಕ್ಕೆ ಬಯಸ್ತೀನಿ. ಎಲ್ಲ JDS ಮತ್ತು BJP ಜಾಸ್ತಿ ಜನ ಬಂದಿದ್ದರು. ಅದ್ರ ಜೊತೆಲಿ ಇವತ್ತು ನಮ್ಮ ಕರ್ನಾಟಕದಂಥ ಮಹಾನ್ ವ್ಯಕ್ತಿ ದೇವೇಗೌಡರು ಹುಟ್ಟಿದ್ದಿನ ಅಂಥದ್ದನ್ನೇ ಇವತ್ತು ಸುಧಾಕರ್ರನ್ನು ಕರೆದು ಅವರಿಗೆ ನಾವೆಲ್ಲರೂ ಕೂಡ ಸೇರಿ ಇಲ್ಲಿಂದಲೇ ಅಭಿನಂದನೆ ಸಲ್ಲಿಸಿ ಅವರು ಇನ್ನೂ 100 ವರ್ಷಗಳ ಕಾಲ ಸುಖವಾಗಿರಲಿ ಅಂತೇಳಿ ಎಲ್ಲರೂ ಕೂಡ ಆಶಯಿಸ್ತಾ ಅದು ಒಂದು ಕಾರ್ಯಕ್ರಮ ಇದಾಯಿತು. ತಾಲೂಕಲ್ಲಿ ಭಾಳ ಚೆನ್ನಾಗಿ JDS ಮತ್ತು BJP ಕಾರ್ಯಕರ್ತರೆಲ್ಲರೂ ಕೂಡ ಸೇರಿ ಅತಿ ಹೆಚ್ಚಿನ ಮತಗಳನ್ನ BJP ಕೊಟ್ಟಿರೋದ್ರಿಂದ ಈ ತಾಲೂಕಲ್ಲಿ ಏನು ಶಕ್ತಿ ಐತೆ ಅಂತಕ್ಕಂಥವೆಲ್ಲರೂ ಕೂಡ ಈ ಚುನಾವಣೆಯಲ್ಲಿ ನೋಡಬೇಕಾಗ್ತದೆ. ಆದ ಕಾರಣ ಮುಂದೆ ಬರ್ತಕ್ಕಂಥ ಎಲ್ಲ ಚುನಾವಣೆಯಲ್ಲೂ ಕೂಡ JDS ಮತ್ತು BJP ಹೊಂದಾಣಿಕೆಯಲ್ಲಿ ಯಾವುದೇ ಚುನಾವಣೆ ಇಲ್ಲ, ಚುನಾವಣೆಯಲ್ಲಿ ಹೊಂದಾಣಿಕೆಯಿಂದ ಚುನಾವಣೆ ಮಾಡ್ಕೊಂಡು ಹೋಗ್ಬೇಕು ಅಂತ ಕೂಡ ಆಶೆ. ಯಾರ್ಯಾರು ಹಗಲಿರುಳು JDS ಮತ್ತು BJPಗಳು ಶ್ರಮ ಹಾಕಿ ಮತಗಳನ್ನ ನೀಡಿದರು ಅವರೆಲ್ಲರೂ ಕೂಡ ನಾನೊಬ್ಬ BJP ತಾಲೂಕು ಅಧ್ಯಕ್ಷನಾಗಿ ಎಲ್ಲರೂ ಕೂಡ ಅಭಿನಂದಿಸೋಕ್ಕೆ ಬಯಸ್ತೀನಿ.